ಹಾರ್ದಿಕ್ ಪಾಂಡ್ಯ ಎಂಬ ಹೆಸರು ಸದ್ಯ ಭಾರತೀಯ ಕ್ರಿಕೆಟ್ನಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವ ಹೆಸರು. ತನ್ನ ಸ್ಫೋಟಕ ಬ್ಯಾಟಿಂಗ್ ಮತ್ತು ವೇಗದ ಬೌಲಿಂಗ್ ಮೂಲಕ ಆಲ್ರೌಂಡರ್ ಆಗಿ ಭಾರತ ಕ್ರಿಕೆಟ್ ತಂಡಕ್ಕೆ ಎಂಟ್ರಿ ಕೊಟ್ಟ ಸ್ಟಾರ್ ಆಟಗಾರ. ಈತನ ಜನನ ಅಕ್ಟೋಬರ್ 11, 1993ರಂದು ಗುಜರಾತ್ನ ಸೂರತ್ನಲ್ಲಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿ ಇಂದು ಕೋಟ್ಯಾಂತರ ಹಣ ಹಾಗೂ ದೇಶದಾದ್ಯಂತ ಜನಪ್ರಿಯತೆ ಗಳಿಸಿದ್ದಾನೆ. ಅಂದು ಏನೂ ಇಲ್ಲದೆ ಬೆಳೆದು ಇಂದು ಎಲ್ಲವನ್ನೂ ಸಾಧಿಸಿದ ಈ ಕ್ರಿಕೆಟಿಗ ಎಲ್ಲರಿಗೂ ಸ್ಫೂರ್ತಿ. ಕೇವಲ ಹಾರ್ದಿಕ್ ಮಾತ್ರವಲ್ಲ, ಅವರ ಸಹೋದರ ಕೃನಾಲ್ ಪಾಂಡ್ಯ ಕೂಡ ಜೊತೆಗಿದ್ರು. ಕಷ್ಟದಲ್ಲಿ ಬೆಳೆದ ಈ ಜೋಡಿ ವಿಶ್ವದ ಶ್ರೀಮಂತ ಕ್ರಿಕೆಟಿಗರು ಎನಿಸಿದ್ದಾರೆ. ಅಂದು ಕೈಲಾಗದು ಎಂದು ಕೂತಿದ್ದರೆ ಇಂದು ಸೂಪರ್ ಸ್ಟಾರ್ ಕ್ರಿಕೆಟರ್ಸ್ ಆಗುತ್ತಲೇ ಇರಲಿಲ್ಲ. ಹುಟ್ಟಿದ್ದು ಬಡತನದಲ್ಲೇ ಆದರೂ ಅದರ ವಿರುದ್ಧ ಹೋರಾಡಿದ್ದು ಮಾತ್ರ ಹುಟ್ಟು ಹೋರಾಟಗಾರನಂತೆ. ಹಾರ್ದಿಕ್ ಮತ್ತು ಕೃನಾಲ್ ಇಬ್ಬರು ಕೂಡ ಹೈಸ್ಕೂಲ್ನಲ್ಲೇ ವಿದ್ಯಾಭ್ಯಾಸ ಬಿಟ್ಟರು. ಅವರ ತಂದೆ ಹಿಮಾಂಶು ಪಾಂಡ್ಯರವರು ಕಾರ್ ಫೈನಾನ್ಸ್ ವ್ಯಾಪಾರ ನಡೆಸ್ತಿದ್ರು. ಕ್ರಿಕೆಟ್ನ ಮೇಲೆ ಅಪಾರ ಅಭಿಮಾನಿಯಾಗಿದ್ದಂತಹ ಹಿಮಾಂಶು ಪಾಂಡ್ಯ ಅವರು ಆಗಾಗ ಪಂದ್ಯಗಳನ್ನು ವೀಕ್ಷಿಸಲು ಹಾರ್ದಿಕ್ ಪಾಂಡ್ಯ ಹಾಗೂ ಕೃನಾಲ್ ಪಾಂಡ್ಯ ಇಬ್ಬರನ್ನು ಜೊತೆಗೆ ಕರೆದುಕೊಂಡು ಹೋಗ್ತಿದ್ರು. ಮತ್ತೊಂದೆಡೆ ಇಬ್ಬರಿಗೂ ಕ್ರಿಕೆಟ್ ಮೇಲೆ ಹುಚ್ಚು ಹೆಚ್ಚಾಯಿತು. ಮಕ್ಕಳಿಗೆ ಉತ್ತಮ ಕ್ರಿಕೆಟ್ ತರಬೇತಿ ಕೊಡಿಸುವ ಸಲುವಾಗಿ ಹಿಮಾಂಶು ಪಾಂಡ್ಯರವರು ತಮ್ಮ ಕಾರ್ ಫೈನಾನ್ಸ್ ವ್ಯಾಪಾರವನ್ನು ಮುಚ್ಚಿ ವಡೋದರಾಗೆ ಶಿಫ್ಟ್ ಆದರು. ವಡೋದರಾಗೆ ತೆರಳಿದ ಬೆನ್ನಲ್ಲೇ ತೀವ್ರ ಆರ್ಥಿಕ ಹೊಡೆತನಕ್ಕೆ ಸಿಲುಕಿದ್ರು. ಅಪಾರ ನಷ್ಟವನ್ನು ಕೂಡ ಅನುಭವಿಸಿದ್ರು. ಇದರಿಂದ ಕುಟುಂಬ ನಡೆಸುವುದು ಕಷ್ಟವಾಗಿತ್ತು. ಆ ವೇಳೆ ಪಾಂಡ್ಯ ಸಹೋದರರಿಗೆ ಊಟವೆಂದರೆ ₹5 ನೂಡಲ್ಸ್ ಆಗಿತ್ತು. ಕುಟುಂಬದ ಆರ್ಥಿಕ ಸಂಕಷ್ಟದ ಕಾರಣದಿಂದ ಹಾರ್ದಿಕ್ ಪಾಂಡ್ಯ ಆಟೋ ರಿಕ್ಷಾ ಓಡಿಸಲು ಶುರು ಮಾಡಿದ್ರು. ಜೊತೆಗೆ ಸಣ್ಣ ಕಾರು ಡೀಲರ್ಶಿಪ್ಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಆದರೆ ಇಂತಹ ಕಷ್ಟದ ಜೀವನದಲ್ಲೂ ಕ್ರಿಕೆಟ್ ತರಬೇತಿ ಪಡೆಯುವುದನ್ನು ಬಿಟ್ಟಿರಲಿಲ್ಲ. ತರಬೇತಿ ಪಡೆಯುವುದರ ಜೊತೆಗೆ ಹಾರ್ದಿಕ್ ಹಾಗೂ ಕೃನಾಲ್ ಸಣ್ಣ ಸಣ್ಣ ಟೂರ್ನಿಗಳಲ್ಲಿ ಆಡುತ್ತಿದ್ದರು. ಅಲ್ಲಿ ಅವರಿಗೆ ಪ್ರತಿ ಪಂದ್ಯಕ್ಕೆ ₹400-500 ಸಿಗ್ತಿತ್ತು. ಅವರ ಸತತ ಪರಿಶ್ರಮ ಹಾಗೂ ಹೋರಾಟಕ್ಕೆ ಇಂದು ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬಡತನ, ಹಸಿವು, ಆರ್ಥಿಕ ಸಂಕಷ್ಟ ಹೀಗೆ ಎಲ್ಲದರ ವಿರುದ್ಧ ಹೋರಾಡಿದ ಪಾಂಡ್ಯ ಸಹೋದರರ ಜೀವನ ಬದಲಿಸಿದ್ದು $1 ಮಿಲಿಯನ್ ಲೀಗ್ IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಆರಂಭದಲ್ಲಿ ಇಬ್ಬರನ್ನು ತಲಾ 10 ಲಕ್ಷಕ್ಕೆ ಮುಂಬೈ ಟೀಮ್ ಖರೀದಿಸಿದರು. ಅವರು ದೇಶೀಯ ಕ್ರಿಕೆಟ್ನಲ್ಲೂ ಭರ್ಜರಿ ಪ್ರದರ್ಶನ ನೀಡಿದ್ದರು. ಹಾಗಾಗಿ ಅವರ ಆಟಕ್ಕೆ ಮನಸೋತಿದ್ದಂತಹ ಮುಂಬೈ ಟೀಮ್ನವರು ಅವರನ್ನು 10 ಲಕ್ಷಕ್ಕೆ ಇಬ್ಬರನ್ನು ಖರೀದಿಸಿದರು. IPLನಲ್ಲಿ ಸಿಕ್ಕ ಅವಕಾಶ ಸದುಪಯೋಗ ಮಾಡಿಕೊಂಡ ಸಹೋದರರು ಟೀಮ್ ಇಂಡಿಯಾಗೂ ಪ್ರವೇಶ ಮಾಡುವಂತೆ ಮಾಡಿತು. ಕೃನಾಲ್ ಪಾಂಡ್ಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಷ್ಟಾಗಿ ಛಾಪು ಮೂಡಿಸದಿದ್ದರೂ ಹಾರ್ದಿಕ್ ಮಾತ್ರ ಸ್ಟಾರ್ ಕ್ರಿಕೆಟರ್ ಪಟ್ಟ ಧರಿಸಿಕೊಂಡು ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಮಿಂಚಿದ್ರು. ಅವರು ಆಗ ತಾನೇ ಕ್ರಿಕೆಟ್ ಲೋಕದಲ್ಲಿ ಬೆಳೆಯುತ್ತಿದ್ದ ಸಂದರ್ಭದಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ತಂದೆ ಹಿಮಾಂಶು ಪಾಂಡ್ಯ ಅವರು 2021ರಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ಇದು ಹಾರ್ದಿಕ್ ಪಾಂಡ್ಯನ ಪಾರ್ಟ್ 1 ವಿಡಿಯೋ ಆಗಿತ್ತು. ಪಾರ್ಟ್ 2 ವಿಡಿಯೋನಲ್ಲಿ ಆತನಿಗೆ ಮುಂದೆ ಆದಂತಹ ಸಿಹಿ ಘಟನೆ, ಕಹಿ ಘಟನೆ ಹಾಗೂ ಆತನ ವೈವಾಹಿಕ ಜೀವನ ಮತ್ತು ಅವನಿಗಾದ ಅವಮಾನ, ಟೀಕೆಗಳು ಇವೆಲ್ಲವನ್ನು ಸಹಿಸಿಕೊಂಡು ಆತ ಮಾಡಿದಂತಹ ಗ್ರೇಟೆಸ್ಟ್ ಕಂಬ್ಯಾಕ್ನ ಬಗ್ಗೆ ಪಾರ್ಟ್ 2 ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕು, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.